ನನ್ನ ತಂಗಿ ಇಲ್ಲಿ ಕೂತ್ಕೊಂಡಿದ್ಲು, ಆಗ ಅಲ್ಲಿ ಯಾರೋ ಒಬ್ರು ಪಾಸ್ ಆದಂತೆ. ಅವನನ್ನು ಒಳಗಡೆ 3/4 ಗಂಟೆ ಒಳಗಡೆ ಕೂಡಿಸಿದ್ವಿ. ಅಂಥದ್ದು ಏನಾಗಿಲ್ಲ, ನಮ್ಮ ಹುಡುಗರಿಗೆ ಏನು ಸಮಸ್ಯೆ ಬರಲಿಲ್ಲ. ಅಂಥದ್ದು ಅವರ ವಿಷಯನೇ ಇಲ್ಲ. ಅಂಥದ್ದು ಪಾತ್ರ ಬೆಂಕಿ ಅದೆಲ್ಲ ತನ್ನಷ್ಟೇ ಇದಾಗ್ತಿತ್ತು. ಬೆಂಕಿ ಹತ್ತಿಸುವಾಗ ಅದು ಕಲ್ಲುಟಿ ಅಂತ ಬರ್ತದೆ, ಹಾಗೆ ಮಂತ್ರದೇವತೆ ಬರ್ತದೆ. ಅಂಥದ್ದು ಇದ್ದರೆ ಅದು ನಂಬುವ. ದೆವ್ವ ಪಿಶಾಚಿಗಳು ತುಳು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕುಲೆಗಳು ಅಂತ ಹೇಳ್ತೀವಿ. ಅಂತಹ ಘಟನೆಗಳು ಕೆಲವು ಕಡೆ ನಡೀತದೆ, ಕೆಲವರು ಹೇಳ್ತಾ ಇರ್ತಾರೆ ನಾವು ನೋಡಿದೀವಿ, ನಾವು ಕಂಡಿದ್ದೀವಿ ಅನ್ನುವಂಥದ್ದು. ಅಂತಹದ್ದು ಒಂದು ಘಟನೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಶಾಲೆ ಬಳಿ ನಡೆದಿರುವಂಥದ್ದು. ಒಂದು ಮನೆಯಲ್ಲಿ ಅವರಿಗೆ ಅಜ್ಞಾತ ಶಕ್ತಿ ಕಾಣಿಸ್ತಾ ಇದೆ, ಯಾವುದೋ ಒಂದು ಭೂತದ ರೂಪದಲ್ಲಿ ಮುಖ ಕಾಣಿಸ್ತಾ ಇದೆ, ಬೆಂಕಿ ತನ್ನತ್ತಾನೆ ಬೆಂಕಿ ಹೊತ್ತಾ ಇದೆ. ಅಂತಹ ಘಟನೆ ನಡೀತಾ ಇದೆ. ನಮ್ಮ ಜೊತೆಗೆ ಆ ಮನೆಯ ಮಾಲೀಕರಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಉಮೇಶ್ ಶೆಟ್ಟಿ ಅಂತ. ಏನಾಗಿದೆ ಸರ್, ಯಾವ ರೀತಿ? ಏನಿಲ್ಲ, ಗಾಡಿಯಲ್ಲಿ ಪ್ರಸವ ಇದ್ದಿದ್ದು, ಆ ನಂತರ ಇಲ್ಲಿ ಒಳಗೆ ಅದು ಪ್ರಸವ ಬಂತು. ಆ ನಂತರ ಇದು ಒಳಗೆ ಬಂದ ಮೇಲೆ ಪಾತ್ರ ಬೆಂಕಿ ಅದೆಲ್ಲ ತನ್ನಷ್ಟೇ ಇದಾಗ್ತಿತ್ತು. ಆ ನಂತರ ನಾವು ಎಲ್ಲಿ ಒಂದು ಕೇಳುವಾಗ ಅದು ಸಿಕ್ಕುವುದಿಲ್ಲ ಯಾರ ಹತ್ರ. ಅದು 3 ತಿಂಗಳಿಂದ ಇಷ್ಟು ಕಷ್ಟ ಬರ್ತದೆ. ಅದೇ ರಾತ್ರಿ 3 ತಿಂಗಳು. ಮತ್ತು ನನ್ನ ಹೆಂಡತಿಗೆ ಕುತ್ತಿಗೆ ಹಿಡ್ಕೊಂಡು ಇದು ಮಾಡ್ತದೆ. ಅದು ನನಗೆ ಇಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ. ಅವರನ್ನು ಮಲಗಿಸಿ ನಾವು ಕೂತ್ಕೊಂಡಿರೋದು. ಆ ಪರಿಸ್ಥಿತಿ ಈ ಮನೆಯಲ್ಲಿ ಬಂದಿದೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ಎಲ್ಲಿ ಮಲಗಿದ್ರೆ ಗೊತ್ತಿರ್ತದೆ. ಮತ್ತೆ ಬೇರೆ ಸಮಸ್ಯೆ ಮಾಡ್ತದೆ. ಸಮಸ್ಯೆ ಬಟ್ಟೆ ಇದು ಮಾಡ್ತದೆ. ಮತ್ತು ಚಿಹ್ನೆ ಇತ್ತು, ಚಿಹ್ನೆ ಸಮಯ ಆಗಿದೆ. ಯಾವ್ದು ವಸ್ತು ಇದ್ದರೆ ಅದು ಮಾಯ ಮಾಡ್ತದೆ. ಸಾಮಾನ್ಯವಾಗಿ ಈ ಕಡೆ ಜನರು ಆತರ ಸಮಸ್ಯೆಗಳಾದಾಗ ಪ್ರಶ್ನೆ ಎಲ್ಲ ಇಡ್ತಾರೆ. ಹೌದು, ಅಲ್ಲ ಹೋಗಿದ್ದೇನೆ. ಅದೊಂದು ಮಾಟ ಮಂತ್ರದಲ್ಲಿ ಬಂದ ಇದು ಒಂದು ದೈವ ಅಂತ ಹೇಳ್ತಾರೆ ಅವರು, ನಮ್ಮ ಕುಲೆ. ಹಾಗೆ ಅದಕ್ಕೆ ಏನು ಪರಿಹಾರ? ಪರಿಹಾರ ಅದನ್ನು ಓಡಿಸ್ಬೇಕು. ಅದನ್ನು ಓಡಿಸಿಲ್ಲದ್ರೆ ಮನೆ ಅದು ಹೋಗುದಿಲ್ಲ, ಮನೆ ನಾಶ ಮಾಡ್ತದೆ. ಇದು ನಮ್ಮ ಮನೆಗೆ ನಾಶ, ನಾವು ಸಹ ನಾಶ ಆಗ್ತದೆ. 3 ತಿಂಗಳಿಂದ ನಿರಂತರ ಸಮಸ್ಯೆ. ಅದು ಈಗ ಗೊತ್ತಾದದ್ದು ಒಂದು 2-3 ದಿವಸ ಅವರಿಗೆ ದೋಸೆ ಅವರ ಹತ್ರ ಹೇಳಿ ಅವರು ಸಹ ಸ್ವಲ್ಪ ಇದು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಆ ತಾಪತ್ರದಲ್ಲಿ ನಾವು ಇಲ್ಲಿ ಇರ್ತೇವೆ. ಬರೀ ನಾವು ಮನೆ ಒಳಗಡೆ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಮನೆಯ ಒಳಗಡೆ ಕೆಲವು ಕಡೆಗಳಲ್ಲಿ ಕಾಣಿಸಿರೋದು ಫೋಟೋ ಕೂಡ ಅವ್ರ ಹತ್ರ ಇದೆ. ನನ್ನ ತಂಗಿ ಇಲ್ಲಿ ಕೂತ್ಕೊಂಡಿದ್ಲು, ಆಗ ಅಲ್ಲಿ ಯಾರೋ ಒಬ್ರು ಪಾಸ್ ಆದಾಗೆ ಅದರಂತೆ. ಮತ್ತೆ ನೋಡುವಾಗ ಇಲ್ಲಿ ಯಾರೋ ನಿಂತಾಗಿ ಕಾಣ್ತದೆ. ಆಗ್ಲೇ ಕರೆಂಟ್ ಹೋಗಿದೆ. ಎಲ್ಲರ ಮನೆಯಲ್ಲಿ ಕರೆಂಟ್ ಉಂಟು, ನಮ್ಮ ಮನೆಯಲ್ಲಿ ಮಾತ್ರ ಕರೆಂಟ್ ಇರ್ಲಿಲ್ಲ. ಆಗ ಅವಳು ಪುಸ್ತಕದಲ್ಲಿ ಫೋಟೋ ತೆಗೆಯುವಾಗ ಅದು ಯಾವುದು ಇದರಲ್ಲಿ ಕ್ಲಿಕ್ ಆದದ್ದು. ಆಮೇಲೆ ನೋಡುವಾಗ ಅದು ಎಂತ ಒಂದು ಯಾವ ರೂಪದಲ್ಲಿ ದೆವ್ವದ ರೂಪದಲ್ಲಿ ಫೋಟೋ ನೀವು ಈಗ ಸುಮ್ಮನೆ ತಂಗಿ ತೆಗೆಯುವಾಗ ಫೋಟೋದಲ್ಲಿ ಆತರ ಇತ್ತು. ಭಯ ಆಯ್ತಾ? ನಾನು ನೋಡ್ಲಿಲ್ಲ ನೀವು? ಆಯ್ತು, ಆಗ ತೋರಿಸಿದ್ರಲ್ಲ? ಆಗ ಮಾತ್ರ, ಅದಕ್ಕಿಂತ ಮುಂಚೆ ನಾನು ನೋಡಿಲ್ಲ. ನಿಮ್ಗೆ ಏನಾದ್ರು ಸಮಸ್ಯೆ ಮಾಡ್ತಾ ಇದೆ? ನನಗೆ ಅಷ್ಟೇನಿಲ್ಲ. ಮತ್ತೆ ನಾ ಡ್ರೆಸ್ ಎಲ್ಲ ಹೊಸತ್ತೆಲ್ಲ ತಂದದ್ದು, ಅದರನ್ನು ಸುಟ್ಟೆಲ್ಲ ಆಗ್ತದೆ. ಹೊಸ ಡ್ರೆಸ್ ತಂದ್ರೆ ಸುಟ್ಟಾಗ್ತದೆ. ಇಲ್ಲ ನೀವು ಎಲ್ಲ ಅಲ್ಲಿ ಮಲಗೋದು? ಇಲ್ಲೇ ಮಲಗೋದಾ? ನಾವು ಅಲ್ಲಿ ಮಲಗೋದು. ಇಲ್ಲಿ ಅಪ್ಪ ಅಮ್ಮ ತಂಗಿ ಇಲ್ಲಿ ಮಲಗ್ತಾ ಇರುವಾಗ ಇಲ್ಲಿ ಮಲಗ್ತಿದ್ದಾಗ ಅಲ್ಲ, ಓದ್ತಾ ಇದ್ದಾಗ ಅಲ್ಲಿ ಕಾಣಿಸ್ತಾ ಇತ್ತಾ? ಅವ್ರದ್ದು ಚಿಹ್ನೆ ಎಲ್ಲ ಚಿನ್ನ ಎಲ್ಲ కులే ఏదైనా సమస్య అనుకుంటారు కారడు వత్తు అయిపోను నాలుగు వత్తు ఉంది అయిపోను చెప్పారు ఉడుపుజిన్న మూజి తినుడుదొక్క తర్రె తీర ఉడుపుచి ఏరెంద ఉడుపుచి జోకులంద ఉడుపుచి అనంద ఉడుపుచి ತೂತರ ಅದಂಗಲಿ ಇಂಚನೆ ತೂತ ಅಲ್ಪ ಖಾರ ತಿರ್ತೆ ಕುಲೊಂಡು ಬೊಕ ಪಜೆತ್ತ ಅಲ್ಪ ಕುಲೊಂಡು ಐತೆ ಮಿತ್ತಿಡು ಕುಲೊಂದು ದೆಪ್ಪು ಅನ್ಬು ಸೌಂಡ್ ಪಾತ್ರ ಸರಿಗೆ ಬೇಕು ಕೇಂದ್ರ ಕೆರ್ಪೆಂದೆ ಅನ್ಬು ಕೆರ್ಪನಿಕ್ಲೇನು
ಓಲ್ ಪೂರ ತೋಜಿನ ಜಾಗ ಉಲ್ಪ ಎಂಕುಲ್ ನಾಲ್ ಜಲ್ಲ ಮೂಲೆ ಮೂಲೆ ಜೋಕುಲೆ ಮೊದಲಿಗೆ ನಾವು ಅಲ್ಲಿ ಮಲಗ್ತಿದ್ವಿ, ಈಗ ಇಲ್ಲಿ ಮಲಗುದು. ಹಾಗೆ ಆ ಸೈಡ್ ಎಲ್ಲ ಜಾಸ್ತಿ ಹಿಂದೆ ಸೈಡ್ ಎಲ್ಲ ಓಡಾದಿದೆ ಕಾಣ್ತದೆ. ಅವಳು 16 ದಿನ ನೋಡ್ಬೇಕ ಬಂಗಾರ ತೋಚಿ ಗಾಡ್ರೇಜ್ ಬೀಗನೆ ಒಡೆತದೆ ಓಡೆ ಪತ್ತೋದು ಓಲು ದೀತು ನಂದೆ ಗೊತ್ತುಚ್ಚಿ ನಾಲಿಡು ಹತ್ತು ದಂಬೆ ಇಜ್ಜಿ ಮತಿಯದೆ ಪರ ಜೋಕ್ಲೆಗ್ ತೋಜಿನ ಮಾತ್ರ ಜೋಕ್ಲೆ ಉಪದ್ರ ಅನ್ಪುಜಿ ಅಂಡ ಎಂಕ್ ಜಾಸ್ತಿ ಮಾಡ್ತಾನೆ ಅವ್ ತಕಡದೆತ್ತದ ಜ್ಞಾನತ್ತೆ ಏನೇ ಪತ್ತೊಂದು ಯಾನ್ ಊಲಾಯ್ಗನತ್ತ ನಾನು ಬೈಕ್ದ ಗಾಡಿಯಲ್ಲಿ ತಗಡ ಬಂದ್ಮೇಲೆ ಈ ತರ ಎಷ್ಟು 3 ತಿಂಗಳಿಂದ ಆಗ್ತಾ ಇದೆ. ಕೋಡಿಗೆ ಆಗುನು ಉಲಾಯಿ ಬರ್ರೆ ಹುಡುಪುಜಿ ಪುಡ್ತು ನೂಕೊಂಡು ಎದುರೆ ನೂಕೊಂಡಾರ ಕುಡಿದಾಯಿ ಜಾಸ್ತಿ ಹೋಗು ಜಾಗ ಐತೆ ಜಾಸ್ತಿ ಆಡಿ ಪಿಲ್ಲಿಡಿ ಹೋಗು ಜಾಗ ಐತೆ ಫಸ್ಟ್ ಮೂರು ಮಾತ್ರ ಜಾಸ್ತಿ ಮೂರು ಪಟದಿದ್ದೆ ಉಪ್ಪನೆ ಗ್ಯಾಸ್ ವಾಣು ಮಾಡ್ತೀಪುನು ಗ್ಯಾಸ್ ತನ್ನಾತಿಗೆ ವಾನ್ ಹಾಕುನು ಬತ್ತು ಪೊತ್ತಾವತ್ತೆ ಪೊತ್ತನ ಪುಡ ಉಂಡತ್ತೆ ಅಂಚ ಪಿದಾಯ್ದು ಇದು ಉಡ್ತೇರೆ ನಾ ಕಂಡಾನಿ ಗ್ಯಾಸ್ ತೋಡಿಗೆ ಹಾಕುನು ಇಜ್ಜಿ ಕಜಪು ಉಪ್ಪು ಆಡ್ದೀಪುನು ತಿನ್ನರಲ್ಲಿ ಇಜ್ಜಿ ದಾಲ ಇಜ್ಜಿ ಕಜಪು ಮಾತ್ರ ಉಪ್ಪು ಆಡ್ದೀಪುನು ಮಾಡ್ತೀನಿ ಒಕ್ಕ ದಾಲ ಹಾಕುಚಿ ಕಿನ್ಕುನು ಕೈ ಪಾಲೆಗೆ ಪರ್ಕುನು ಮಲ್ಲಾಲೆಗೆ ಎಂಗ ಕಿನ್ಕುನು ಮಾತ್ರ ಜಪ್ಪರ ಉಡುಪುಜಿ ರಾತ್ರಿ ಒಂಜಿ ತಿಂಗಳದೊಕ್ಕ ಎಂಗು ಜಪ್ಪುಜ ನಾಲ್ ಜನ ಕಣ್ಣಗ ಎಲ್ಲಿಡಿ ಬಾಲೆಡಿ ಸೌಂಡ್ ಲೋಟ ತೆಕ್ಕುಲ್ನಲ್ಲ ಬೊಕ್ಕ ಕುಂಟು ಗೊತ್ತಾ ಒಂದಿತ್ತನತೆ 4 ದಿನದೊಕ್ಕ ಕುಂಟು ಗೊತ್ತಾರ ಶುರು ಅಂತೇನೆ ಒಡ್ಡೆಡ್ಡೆ ಹಂಗಿಲ್ಲ ಪಿದಾಯಿ ಪತಾತನ ಗೊತ್ತೇ ಆಗುಜಿ ಇತ್ತೆ ಬೈಯಾಡು ಒಂಜಿ ಬೈರಾಸನ ಕನತು ಸೋಪದ ಮೇಲೆ ದಿಂಡು ಇತ್ತೆ ಗೊತ್ತಾಯಿನ ಗೊತ್ತಾಬುಜಿ ಎಂಗ್ಲೆ ಸೂದು ನಾನೇ ಗೊತ್ತು ಅಲ್ಪ ಗೊತ್ತು ನಮ್ಗೆ ಅತ್ತೆ ಏರ್ಲ ಜನ ಫ್ಯಾಮಿಲಿ ಯಾನು ನಾನು ದಾಂಡ್ ಹಾಕ್ಲಿ ಅಜ್ಜಿ ಜೋಕ್ಲೆ ತೋಜುನು ಅಲ್ಲ ಎಂಕ ಉಪದ್ರ ಮಾತ್ರ ಆಯ್ತಾ ತೋಜಿ ಜಂಕ್ ಹೌದು ಚವಾಟಿ ಕೋಡೆ ದಕ್ಕದ ಅವತ್ತರದಿತ್ತು ನಕ್ಲೆ ಮಾತ್ರ ಮೂರು ಎದುರು ಲೈಟ್ ತೋಜಿನ ಸಮಸ್ಯೆ ಏನು ಮಾಡುದಿಲ್ಲ, ನಮ್ಗೆಲ್ಲ ಕಾಣ್ತದೆ ಅಷ್ಟೇ. ಅದೇ ಬೆಂಕಿ ಇಡುವುದು, ಬಿಸಾಡುವುದು, ಮತ್ತೆ ಅಲ್ಲಿಂದ ಕೂಗುದು ಸ್ವಲ್ಪ ಆ ಥರದ್ದೆಲ್ಲ ಕೇಳ್ತದೆ. ಮತ್ತೆ ಹೊರಗಿದ್ರೆ ಇಲ್ಲಿಂದ ಬಿಸಾಡುದು ಅಲ್ಲಿವರೆಗೆ ಬರ್ತದೆ. ಅದು ಲೋಟೆ ಪಿನ್ನಿ ಅವು ಇಲ್ಲಿಂದ ಆ ಕಡೆ ಎಲ್ಸೆಬ್ಗೆ ಬರ್ತದೆ. ಆ ಥರದ್ದು ಆಗ್ತದೆ. ಅದೇನಾಗುದು ಏನು ಮಾಡುದು. ಮತ್ತೆ ಲೈಟು ತನ್ನಷ್ಟು ಕರೆಂಟ್ ಇದ್ರೆ ಫುಲ್ ಆಫ್ ಆಗ್ತದೆ. ಆಫ್ ಆಗ್ತದೆ. ಆ ಥರದ್ದೆಲ್ಲ ಈ ಸಮಸ್ಯೆ ಇದೆ. ನಿಮ್ಮ ಗಾಡಿಯಲ್ಲೇ ಬರ್ತದಂತೆ ಅದು ಪ್ರಸಾದ. ಆ ಪ್ರಸಾದ ನಂತರ ಯಾರು ಇರುವುದೊಂದು ಇಷ್ಟ ನನಗೆ ಸಿಕ್ಕಲಿಲ್ಲ. CC ಕ್ಯಾಮ್ರಾದಲ್ಲಿ ಇಟ್ಟರೆ ಅದು ಇದು ಮಾಡುವುದಿಲ್ಲ, ಇಡುವುದಿಲ್ಲ. CC ಕ್ಯಾಮ್ರಾ ಎಲ್ಲೇ ಬೇರೆ ಕಡೆ ಇದ್ದರೆ ಅಲ್ಲಿ ಇಡ್ತಾರೆ. ಆ ಸಮಸ್ಯೆಯಲ್ಲಿ ಇಲ್ಲಿ ಬಂದದ್ದು ಅಷ್ಟೇ. ನಿಮಗೆ ಕಾಣಿಸಿದ್ಯಾ? ನೀವೇ ವಿಡಿಯೋ ಫೋಟೋ ಮಾಡುವಾಗ ಎಂತ ಅನಿಸ್ತು? ನೀವು ಎಂತ ಮಾಡ್ತಾ ಇದ್ರಿ? ನಾನು ಬರೀತಿದ್ದೆ, NMS ಓದ್ತಿದ್ದೆ. ಪರೀಕ್ಷೆ ಇತ್ತು ಶನಿವಾರ, ಆದಿತ್ಯವಾರ ಪರೀಕ್ಷೆ, ಶನಿವಾರ ಓದ್ತಿದ್ದೆ. ಹಾಗೆ ಅಲ್ಲಿ ನಿಂತಿದ್ದೆ, ಸೌಂಡ್ ಬಂತದೆ ಟೇಬಲ್ ಮೇಲೆ. ಅದಕ್ಕೆ ನಾನು ನೋಡಿದೆ ಎಂತ ಅಂತ. ನೋಡುವಾಗ ಅದರಲ್ಲಿ ದೇವ್ರ ಥರ ಕಾಣಿಸ್ತು ಬಿಳಿಯಾಗಿ. ಎಂತ ಅಂತ ಅಕ್ಕನ ಕರೆದು ಕೇಳಿದೆ, ಅಲ್ಲಿ ನೋಡಿ ಎಂತ ಅಂತ. ಅವಳು ಎಂತ ಹೇಳಿಲ್ಲ, ನನಗೆ ಕಾಣಿಸ್ತಿಲ್ಲ, ನೀನು ಸುಮ್ಮನೆ ಅಂತೀನಿ. ನನ್ನ ಮೊಬೈಲ್ ಕೈಯಲ್ಲಿ ಇತ್ತು, ಮೊಬೈಲ್ ಸಹ. ಅದೊಂದು ಕ್ಲಿಕ್ ಮಾಡಿದೆ, ಅದು ಬಂತು. ನನಗೆ ಗೊತ್ತಿಲ್ಲ ಬರ್ತದೆ ಅಂತ. ಕ್ಲಿಕ್ ಮಾಡಿದಾಗ ಬಂತು ಅಷ್ಟೇ. ಹೆದರಿಕೆ ಆಯ್ತು. ಅಕ್ಕನ ಗಟ್ಟಿ ಇಟ್ಕೊಂಡು ನಾನು ಇದು ಮಾಡಿದ್ದು ಹೊರದದ್ದು. ಆಚೆ ಹೋಗ್ತದೆ, ಅಪ್ಪನ ಹಿಂದೆ ಬೇರ್ತದೆ ಹೇಳಿದೆ. ಅವ್ರು ನಂಬಲಿಲ್ಲ. ಅದಕ್ಕೆ ಅದು ಲೋಟ ಒಮ್ಮೆಲೆ ಬಿಸಾಕಿತ್ತು, ಯಾರಂತ ಗೊತ್ತಿಲ್ಲ ಅಷ್ಟೇ. ಬಿಸಾಕ್ತದೆ. ನನಗೆ ಕಾಣುದು ಮಾತ್ರ. ಈಗಲ್ಲ ನಾನು
ಒಂದು 9th ಇಂದವೇ ನಂಗೆ ಕಾಣ್ತದೆ ಜಾಸ್ತಿ. ಹೌದಾ? 9th ಇಂದ. ಅದೇ ಈಗ 3 ತಿಂಗಳಿಂದ ಅದಕ್ಕಿಂತ ಮುಂಚೆ ಕೂಡ ಈ ತರ ಸಮಸ್ಯೆ ಆಗಿತ್ತು, ಅಂದ್ರೆ ಸೋಂಕಾಗಿತ್ತು. ಮತ್ತೆ ಇದು ಈಗ 3 ತಿಂಗಳ ನಂತರ ಅದು ಇರ್ಲಿಕ್ಕೆ ಆಗ್ತದೆ ಈ ಮನೆಯಲ್ಲಿ ಇರ್ಲಿಕ್ಕೆ. ಈಗ ಅಪ್ಪ ಹತ್ರ ಹೇಳಿ ಬೇರೆ ಮನೆ ಹೋಗುವ ಮಂತ್ರ ಇದು ತಂದ್ರು ನಿಲ್ಲುವುದಿಲ್ಲ, ಅಷ್ಟು ಪವರ್ಫುಲ್ ಉಂಟು ಅದಕ್ಕೆ. ಅದಾಗಿ ಅಂತ ಹೇಳಿದ್ರಿ ರಕ್ತ ರಕ್ತ ಪರೀಕ್ಷೆ ಅದು ಈ ಮಕ್ಕಳಿಗೆಲ್ಲ ಗೆರೆ ಹಾಕಿ ಅದರ ರಕ್ತ ಅದು ಅದಕ್ಕೆ ರಕ್ತ ಅದಕ್ಕೆ ಹಸಿವೆ ಆಗಿದೆ ಈಗ. ಅದು ಯಾರು ಸಿಕ್ಕಿದ್ರೆ ಅದು ಬಿಡುವುದಿಲ್ಲ. ನಮಗೆ ದೇವರ ದಯೆಯಿಂದ ಅದಕ್ಕೆ ಮುಂದೆ ಬರಲಿಕ್ಕೆ ಆಗುವುದಿಲ್ಲ. ಹಾಗೆ ಇವತ್ತೊಂದು ಕೋಳಿ ಉಂಟು, ಅದಕ್ಕೆ ಆಹಾರ ಕೊಟ್ಟು ಅದನ್ನು ಮತ್ತೆ ಓಡಿಸುವಂತ ಲೆಕ್ಕಾಚಾರ ಮಾಡೋದು. ಹೋಗ್ತದೆ, ನೋಡಬೇಕು. ಅದಕ್ಕೆ ಸಹ 2 ಲಕ್ಷ ರೂಪಾಯಿ ಖರ್ಚು ಉಂಟು ಅದಕ್ಕೆ. ಆ ಥರ ಉಂಟು. ಹೋಗ್ಲಿಲ್ಲದ್ರೆ ಎಂತ ಮಾಡ್ತೀರಿ? ಹೋಗಲಿಲ್ಲದೆ ಮಾಡಲು ಕಲಿಸಲೇಬೇಕು. ಅದು ಮಾಡದಿಂದ ಬಂದದ್ದು, ಅದು ನಿಲ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಅದನ್ನು ಓಡಿಸಲಿದೆ, ಅದು ಮಾಡದಲ್ಲೇ ಬಂದ ಪ್ರೇತ, ಅದು ಓಡಿಸಬಹುದು. ಅದು ಕಷ್ಟ ಉಂಟು, ಅಂತ ಜನ ಬೇಕು, ಕೇರಳದವರ ಯಾರಾದನ್ನು ಕರ್ಕೊಂಡು ಬರಬೇಕು. ಹಾಗೆ ಆಗ್ತದೆ. ಈಗ ಎಲ್ಲ ಹೇಳಿದ್ರೆ ನಾನು ಹೋಗುದಿಲ್ಲ, ಇದೇ ಮನೆ ಸಾಕು ಅಂತ. ಅದು ನಿಲ್ಲಕ್ಕೆ ಬಿಡುವುದಿಲ್ಲ, ನಾವು ಅದು ಬಿಡುವುದಿಲ್ಲ. ಬೇರೆ ಯಾರಿಗೆ ಹೊರಗಡೆವರಿಗೆ ಯಾರಿಗೆ ಸಹ ಕಾಣಿಸುದಿಲ್ಲ? ಇಲ್ಲ ಇಲ್ಲ, ಯಾರಿಗೆ ಪಕ್ಕದ ಮನೆಯವರಿಗೆ ಇಲ್ಲಿ ಲೋಟೆ ಎಲ್ಲ ಬಿಡ್ತದಲ್ಲ, ಬಿಸರುದು ಮತ್ತೆ ಬೆಂಕಿ ಇರುವುದು ಅದೆಲ್ಲ ಕಾಣ್ತದೆ ಅವರಿಗೆ. ಬರ್ತಾರೆ, ಇವರು ಹೇಳ್ತಾರೆ ಬೆಂಕಿ ಬಂತು ಬೆಂಕಿ ಬಂತು ಅಂತ. ಈಗ ಈ ಮನೆಯವರು ಹೇಳ್ತಾ ಇದ್ದಾರೆ, ಪಕ್ಕದ ಮನೆಯವರಿಗೂ ಕೂಡ ಅದು ಕೇಳಿಸುವಂತ ಶಬ್ದಗಳು ಕೇಳಿಸ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನು ಎಸೆದಂತ ಸಂದರ್ಭದಲ್ಲಿ ಆ ಶಬ್ದಗಳು ಕೇಳಿಸುತ್ತೆ ಅಂತ ಹೇಳ್ತಾರೆ. ನಮ್ಮ ಪಕ್ಕದ ಮನೆಯಲ್ಲೂ ಕೂಡ ಇದೀವಿ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ದೇವಕಿ. ದೇವಕಿ ಅಂತ. ಈಗ ಅವರು ಹೇಳ್ತಾ ಇದಾರಲ್ಲ, ಏನದು ಆತರ ಶಬ್ದ ಕೇಳ್ತದೆ ನಮಗೆ. ಗ್ಲಾಸ್ ಅಲ್ಲಿ ಎಸಿಡುದು, ಮತ್ತೆ ಇದು ತಟ್ಟೆ ಎಲ್ಲ ಎಸೆಯುವುದು, ಮತ್ತೆ ಬೆಂಕಿಗೆ ಬಟ್ಟೆ ಎಲ್ಲ ಸುಡುವುದೆಲ್ಲ ನೋಡ್ತೀವಿ. ನೋಡಿದೀವಿ. ಒಬ್ಬ ಹಿಡಿಯುದಿಲ್ಲ, ಹೊರಗಡೆ ಬರ್ತಾರೆ ಅಷ್ಟೇ. ಅವ್ರು ಧೈರ್ಯದವರು ಹೊರಗಡೆ ಬರ್ತಾರೆ ಅಷ್ಟೇ. ಅವರಿಗೆ ತಾಯಿ ಮಗಳಿಗೆ ಹುಷಾರಿತ್ತಿಲ್ಲ, ಮತ್ತೆ ತಾಯಿಗೆ ಹುಷಾರಿರ್ಲಿಲ್ಲ. ಮಗಳಿಗೆ ಒಂಥರ ಇದ್ರಂಗೆ ಆಗಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಮತ್ತೆ ಇದಕ್ಕೆ ಬೆಲ್ಮಿಗೆಲ್ಲ ಕರ್ಕೊಂಡು ಹೋಗಿ ಆಮೇಲೆ ಹುಷಾರಾದ್ಲು. ಆಮೇಲೆ ತಾಯಿಗೆ ಹುಷಾರಿರ್ತಿಲ್ಲ, ತಾಯಿಗೆ ಆ ಥರ ಮಾಡಿದ್ರು. ಈಗ ಈ ಥರ ಶುರುವಾದ್ಮೇಲೆ 8-9 ಕಡೆ ಬೆಲ್ಮಿಗೆ ಹೋದ್ರು ಅವರು. ಬೆಲ್ಮಿಗೆ ಹೋದ ಮೇಲೆ ಈ ಥರ ಆಯ್ತು ಅವ್ರಿಗೆ. ಈ ಥರ ಗ್ಲಾಸಲ್ಲಿ ಬೇಯಿಸಿದ್ದು ಎಲ್ಲ ಈ ಥರ ಆಯ್ತು. ಭೂತ ಆ ಕಡೆ ನೋಡ್ಲಿಲ್ಲ. ಗ್ಲಾಸ್ ಎಲ್ಲ ಸೌಂಡ್ ಕೇಳ್ತದೆ. ಬೇರೆ ಈ ಕುಲೆಗಳು ಅಥವಾ ದೈವ ಸೌಂಡ್ ಮಾಡೋದು ನೋಡ್ಲಿಲ್ಲ. ನಾನು ಅಲ್ಲಿ ಹೋಗ್ಲಿಲ್ಲ ಮನೆಗೆ ಒಳಗೆ. ಆಮೇಲೆ ಹೋಗ್ಲಿಲ್ಲ ನಾನು, ನನಗೆ ಹೆದರಿಕೆ ಆಗ್ತದೆ. ನಾನು ಅವ್ರ ಮನೆಗೆ ಹೋಗುದಿಲ್ಲ. ನಮಗೆ ಬಾಗಿಲು ಹೊಡಿತೇನೆ. ನಮಗೇನು ಸಮಸ್ಯೆ ಪಕ್ಕ ಮನೆ ಹೆದರಿಕೆ ಆಗ್ತದೆ ನಮಗೆ. ಇಬ್ರೇ ಇರುದು, ನಾವು ಗಂಡ ಅಂತ ಇಬ್ರೇ ಇರುವುದು. ನಮಗೆ ಹೆದರಿಕೆ ಆಗ್ತದೆ, ಗುತುವಲಿಕ್ಕೆ ಹೆದರಿಕೆ ಆಗ್ತದೆ, ರಾತ್ರಿ ಮಲಗಲಿಕ್ಕೆ ಹೆದರಿಕೆ ಆಗ್ತದೆ. ಏನು ನಾವು ಹೇಳಿಕ್ಕೆ ಆಗುದಿಲ್ಲ. ಅವರೆಲ್ಲ ಸಮಸ್ಯೆ ಉಂಟಲ್ಲ ಅವರಿಗೆ. ಈ ತರ ಸಮಸ್ಯೆ ಇದ್ದ ಮೇಲೆ ಉಂಟು ಅಂತ ಇದಾಗ್ತದೆ ನಮಗೆ ಅಷ್ಟೇ. ಸ್ವಲ್ಪ ಚೆನ್ನಾಗಿದ್ರು ಅವರು. ಈಗ ಈ 3 ತಿಂಗಳಿಂದ ಈ ತರ ಆಗಿದ್ದು. ಮುಂಚೆ ಚೆನ್ನಾಗಿದ್ರು. ಅವರಿಗೆ ಕಾಲ್ ಮುರಿದೋಗಿತ್ತು, ಮಾತ್ರ ಗಂಡಸಿಗೆ ಕಾಲ್ ಮುರಿದೋಗಿತ್ತು. ಆಮೇಲೆ ಆಸ್ಪತ್ರೆಗೆಲ್ಲ ಹೋಗಿ ಅಡ್ಮಿಟ್ ಆಗಿ ಕಾಲೆಲ್ಲ ಆಪರೇಷನ್ ಆಗಿ ಆಮೇಲೆ ಹುಷಾರಿದ್ರು ಅವರಿಗೆ. ಆಮೇಲೆ ಹುಡುಗಿಗೆ ಶುರುವಾಗಿತ್ತು, ಮಗಳಿಗೆ ಶುರುವಾದ್ಮೇಲೆ ಅವ್ರ ತಾಯಿಗೆ ಗಂಟ್ಲೆಲ್ಲ ಈಗ ಒಂದು ಗಂಟು ಮಲಗಿದ ಮೇಲೆ ಗಂಟ್ಲೆಲ್ಲ ಹಿಡಿಯುದಂತೆ. ಹೀಗೆಲ್ಲ ಸಮಸ್ಯೆ ಉಂಟು ಅವರಿಗೆ. ನೋಡಿದ್ದೆ ನಿನ್ನೆ ನೋಡಿದ್ದೆ. ಹೆದರಿಕೆ ಆಗ್ತದೆ ನೋಡ್ಬೇಕಾದ್ರೆ, ಹೆದರಿಕೆ ಆಗ್ತದೆ. ನಾವು ಪಕ್ಕ ಮನೆಯಲ್ಲಿ ಇರುವುದಲ್ವಾ, ಹೆದರಿಕೆ ಆಗ್ತದೆ. ಇಲ್ಲ, ನಮ್ಗೆ ಇಷ್ಟವರೆಗೆ ನಾವು ನನ್ನ ಫ್ರೆಂಡ್ ಇದ್ದಾನೆ ಇಲ್ಲಿ ಆರಿಫ್ ಅಂತ ಹೇಳಿ, ಅವನನ್ನು ಒಳಗಡೆ 3/4 ಗಂಟೆ ಒಳಗಡೆ ಕೂರಿಸಿದ್ದೇವೆ. ಅಂಥದ್ದು ಏನಾಗಿಲ್ಲ, ನಮ್ಮ ಹುಡುಗರಿಗೆ ಏನು ಸಮಸ್ಯೆ ಬರಲಿಲ್ಲ. ಅಂಥದ್ದು ಅವರದ್ದು ವಿಷಯನೇ ಇಲ್ಲ ಅಂಥದ್ದು. ಹಾಗೆ ಇವರಿಗೆ ಕೂಡ ಹೇಳುವಾಗ ನಾನು ಹೇಳಿದೆ ಅಂತ, ಕಲ್ಲೂಟಿ ಇದ್ದರೆ ಕಲ್ಲೂಟಿಯಾಗಿ ಬೆಂಕಿ ಹತ್ತಿಸುವಾಗ ಅದು ಕಲ್ಲೂಟಿ ಅಂತ ಬರ್ತದೆ, ಹಾಗೆ ಮಂತ್ರದೇವತೆ ಬರ್ತದೆ. ಅಂಥದ್ದು ಇದ್ದರೆ ಅದನ್ನು ನಂಬುವ, ಅದಕ್ಕೆ ಬೇಕಾದ ಮಾರ್ಗ ಉಂಟಲ್ಲ, ಅದು ಯಾವುದು ಕೂಡ ಇಲ್ಲ ಇವತ್ತು. ಅದಕ್ಕೆ ಈ ಜನ ಸೇರಿಕೊಂಡು ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ, ಮಕ್ಕಳಿದ್ದಾರೆ ಅಂತ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ 1,000 ಜನ ಆಗಿದೆ. ಆ ಥರದ ಇಲ್ಲಿರುವಾಗ ಉಂಟಲ್ಲ, ಈಗ ಪಬ್ಲಿಕ್ ಕೂಡ ಉಪದ್ರ ಆಗಿದೆ. ಅಂಥದ್ದಿರುವಾಗ ಇದು ನನಗೆ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಇಲ್ಲಿ ದೈವ ಇರೋದು ಕೊಡಮಂತೆಯ, ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ ಇಲ್ಲಿ. ಅಷ್ಟು ದೊಡ್ಡ ಬೆಂಕಿ ಕಾಣುವುದು ಅಷ್ಟು ಯಾವುದು ಇಲ್ಲ. ಮನೆಯವರು ಹೇಳ್ತಾ ಇದ್ದಾರೆ ಇಲ್ಲಿ
ಅದು ಎಸಿತದಂತೆ ಹೇಳ್ತಾರೆ. ನಿನ್ನೆ ನಾವು ಬಂದಿದ್ದೆವು, ನಮ್ಮ ಎದುರಿಗೆ ಬಂದು ಒಮ್ಮೆ ಉರಿದಿದೆ, ಅದು ಆದ ನಂತರ ಯಾವುದಿಲ್ಲ, ತನ್ನಷ್ಟಕ್ಕೆ ಅಂತ ಹೇಳ್ತಾರೆ. ಅದು ಹೇಳಲಿಕ್ಕೆ ಆಗುದಿಲ್ಲ, ಸಂಶಯ ಅಲ್ಲ ಎಂತಂತ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಬೆಂಕಿ ಕೂಡ ವಿಡಿಯೋದಲ್ಲಿ ಬೆಂಕಿ ಪಟ್ಟಣ ಕೂಡ ಉಂಟು. ಅಂಥದ್ದಿರುವಾಗ ಎಂತ ಹೇಳುದು ಅಂತ ನಾವು ಅದೇ ಅದು ಅದು ಯಾವುದಂತ ಹೇಳಲಿಕ್ಕೆ ಆಗ್ತದೆ. ಗೂಗಲಲ್ಲಿ ಬಂದಿದೆ ಅದು, ಅಂಥದ್ದೆಲ್ಲ ಬರ್ತದೆ. ಅವರು ತೆಗ್ದದೇ ಇರ್ಬೋದು. ಅಲ್ಲ ಅವರಿಗೆ ಅದಕ್ಕೆ ಪರಿಹಾರ ಅಲ್ಲ, ಅದೇ ಇರ್ತದೆ. ಅಂಥದ್ದು ಇರುವುದನ್ನು ಮನೆಯವರೇ ಅದಕ್ಕೆ ಪರಿಹಾರ ಹುಡುಕ್ಬೇಕಲ್ಲ. ಅಂಥದ್ದು ಇಷ್ಟು ಜನಕ್ಕೆಲ್ಲ ಹೇಳಿಕೊಂಡು ನಾವು ಆ ಕಡೆ ಈ ಕಡೆ ಮನೆಯವರೆಲ್ಲ ಇದು ಮಾಡಿದರೆ ಅದು ಜನ ಎಲ್ಲ ಸೇರುವುದಲ್ಲ. ಅದು ಅವರವರೇ ಪರಿಹಾರ ಅದಕ್ಕೆ ಉಂಟು. ಅದಕ್ಕೆ ಎಂತದೆ, ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆದರೂ ಕೂಡ ಅದಕ್ಕೆ ಪರಿಹಾರ ಉಂಟು. ಯಾವ ದೇವರುಗಳು ಏನು ಮಾಡಲ್ಲ, ಅದಕ್ಕೆ ಎಂತ ಪರಿಹಾರ ಉಂಟು. ಅದಕ್ಕೆ ನಿನ್ನೆ ಬಂದು ನಾನು ಕೂಡ ಹೇಳಿದೆ, ಅದನ್ನು ನಂಬಿ ಎಂತಾದರೂ ಮಾಡಿ ಅಂತ ಹೇಳಿದೆ ನಾನು ಕೂಡ. ಕುಲೆ ಆಗ್ಲಿಕ್ಕೆ ಅದಕ್ಕೆ ಕೂಡ ಪರಿಹಾರ ಉಂಟಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕುಲೆಗಳಿಗೆ ಪರಿಹಾರ ಉಂಟು. ಅಂಥದ್ದು ಏನಿಲ್ಲಲ್ಲ, ದೈವಗಳಿಗೆ ಪರಿಹಾರ ಉಂಟು, ಕುಲೆಗಳಿಗೆ ಪರಿಹಾರ ಉಂಟು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಊರಿನವರಿಗೆ ಉಂಟಲ್ಲ, ಈ ರಾತ್ರಿ ಸಂಜೆ ಆಗುವಾಗ ಇಷ್ಟು ಜನವನ್ನು ಸೇರಿಸಿಕೊಂಡು ಆ ಮನೆ ಕೂಡ ಮಲಗಲಿಕ್ಕಿಲ್ಲ, ಈ ಮನೆ ಕೂಡ ಮಲಗಲಿಕ್ಕಿಲ್ಲ, ಅವರಿಗೆಲ್ಲ ಉಪದ್ರಲ್ಲ. ಹಾಗೆ ನನಗೆ ಇಂಥದ್ದು ಮಾಡೋದೆಲ್ಲ ಊರಿನವರು ಕರೆದು ಇಲ್ಲಿ ತುಂಬ ಜನ ಸೇರುವುದು ಅದು ನನಗೆ ಇಷ್ಟ ಇಲ್ಲ. ಆ ಥರ ಆಗುವುದಾದರೂ ಕೂಡ ಉಂಟಲ್ಲ, ನಮಗೆ ಅವರು ನೋಡುವಾಗ ಕೂಡ ಒಮ್ಮೆ ಬೇಜಾರಾಗ್ತದೆ. ಅವರನ್ನು ನೋಡುವಾಗ ಪರಿಸ್ಥಿತಿ ಮತ್ತೆ ಅವರಿಗೆ ಆಗಿರ್ಬೋದು, ಅದು ಕೂಡ ಹೇಳಕ್ಕೆ ಆಗಲ್ಲ. ನೀವು ನೋಡಿದ್ರಲ್ವಾ, ಇದು ಮಾಲಾಡಿಯಲ್ಲಿ ಇರುವಂತಹ ಒಂದು ಮನೆ. ಈಗ ಯಾರೇ ಇಲ್ಲಿ ಪಕ್ಕದ ಮನೆಯಲ್ಲಿ ಕೇಳಿದ್ರು ಕೂಡ ಕುಲೆ ಮನೆ ಅಂತ ಹೇಳ್ತಾರೆ, ಭೂತದ ಮನೆ ಅಂತ ಹೇಳ್ತಾರೆ. ಅಂತ ಒಂದು ಘಟನೆ ಮಾಲಾಡಿಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯಲ್ಲಿ ನಡೆದಿದೆ. ಅಡಿಗೆ ಕೋಣೆಯಲ್ಲಿ ನೀವು ಗಮನಿಸಿದ್ರೆ ಆಗಲಿ, ಅಡಿಗೆ ಕೋಣೆಯಲ್ಲಿ ಆಗ್ತಾ ಇರುವಂತಹ ಸದ್ದು ಆಗಿರ್ಬೋದು, ಅಥವಾ ಏನಾದರೂ ಅಡಿಗೆಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಉಪ್ಪು ತಂದು ಹಾಕೋದು, ಅದರ ಜೊತೆಗೆ ಒಳಗಡೆ ಬೇರೆ ಬೇರೆ ವಸ್ತುಗಳಿಂದ ಎಸೆಯೋದು ಹೊರಗಡೆ, ಅದರ ಜೊತೆಗೆ ಬಟ್ಟೆಗಳಿಗೆ ಬೆಂಕಿ ಹಾಕೋದು, ಮಕ್ಕಳಿಗೆ ಪರಚೋದು, ಮತ್ತೆ ಅದರಲ್ಲೂ ಪ್ರಮುಖವಾಗಿ ಮನೆಯ ಒಡತಿ ಏನಿದ್ದಾರೆ, ಗೃಹಿಣಿ ಏನಿದ್ದಾರೆ, ಅವರ ಕಾಲಿಡಿಯೋದು, ಅದರ ಜೊತೆಗೆ ಅವರನ್ನ ಎಳೆಯುವಂತೆ ಮಾಡೋದು, ಅವರ ಕುತ್ತಿಗೆ ಹಿಡಿಯೋದು, ಈ ರೀತಿಯ ಚೇಷ್ಟೆಗಳನ್ನ ಈ ದೆವ್ವ ಅಥವಾ ಕುಲೆ ಅಂತ ಹೇಳ್ತೀವಿ. ಈ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಹೇಳೋದಾದ್ರೆ ಕುಲೆ ಅಂತ ಹೇಳ್ತೀವಿ, ಅದ ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ ದೆವ್ವ ಅಂತ ಹೇಳ್ತೀವಿ. ಇಲ್ಲಿ ದೆವ್ವದ ಕಾಟ ಇವ್ರಿಗೆ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಇಲ್ಲಿನ ಮನೆಯವ್ರು ಹೇಳ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಮನೆಯ ಒಡತಿಗೆ ಅದು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಅದಕ್ಕೆ ಕೆಲವೊಂದು ಏನು ಚೇಷ್ಟೆ ಮಾಡ್ತಾ ಇದೆ ಗೊತ್ತಾಗ್ತಾ ಇದೆ. ಮಕ್ಕಳಿಗೆ ಬರೀ ಕಾಣಿಸ್ತಾ ಇದೆ ಅಂತ, ಅದಕ್ಕೆ ಪುರಾವೆ ಕೂಡ ಅವ್ರ ಹತ್ರ ಇದೆ. ಒಂದು ಫೋಟೋ ತೆಗೆದಿದ್ದಾರೆ, ಅದರ ಜೊತೆಗೆ ವಿಡಿಯೋ ಕೂಡ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಬೆಂಕಿ ಹೊತ್ತೋದಿದೆ. ಅದರ ಜೊತೆಗೆ ಫೋಟೋ ಏನು ಸಾಮಾನ್ಯವಾಗಿ ಕ್ಲಿಕ್ಕಿಸುವಂಥ ಸಂದರ್ಭದಲ್ಲಿ ಫೋಟೋದಲ್ಲಿ ಅದು ಕೂಡ ಕ್ಲಿಕ್ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.